ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ದೂರದರ್ಶನ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಗಮನಿಸೋಣ. ರೇಡಿಯೋ ಮಾನವನ ಕಿವಿಯ ವ್ಯಾಪ್ತಿಯನ್ನು ಲಕ್ಷಾಂತರ ಮೈಲಿಗಳಾಚೆ ವಿಸ್ತರಿಸಿದರೆ, ಟೆಲಿವಿಷನ್ ಕಿವಿಯ ಜೊತೆಗೆ ಕಣ್ಣು ಸಹ ದೂರದಲ್ಲಿ ನಡೆಯುವ ಘಟನೆಗಳನ್ನು ಅನುಭವಿಸಲು ಜನರು ತಮ್ಮ ಮನೆಗಳಲ್ಲಿಯೇ ಕುಳಿತು ಪ್ರಪಂಚದಲ್ಲಿ ನಡೆಯುವ ವಿಷಯವನ್ನು ತಿಳಿಯಲು ಸಹಾಯಕವಾಗಿದೆ. ದೂರದರ್ಶನ ಭಾರತಕ್ಕೆ ಬಂದದ್ದು ಒಂದು ಪ್ರಯೋಗಾತ್ಮಕ ಯೋಜನೆಯ ರೂಪದಲ್ಲಿ. 1955 ಸೆಪ್ಟೆಂಬರ್ 15 ನವದೆಹಲಿಯ ಯುನೆಸ್ಕೋ ನೆರವಿನೊಡನೆ ಪ್ರಸಾರ ಪ್ರಾರಂಭವಾಯಿತು. ನಂತರ ಯೋಜನೆ ವಿಶ್ವದಲ್ಲೇ ಅತಿದೊಡ್ಡ ಪ್ರಯೋಗವೆಂಬ ಖ್ಯಾತಿ ಪಡೆದಿರುವ ಸೈಟ್ ಯುನೆಸ್ಕೋ ಮತ್ತು ಅಮೆರಿಕದ ಸಹಯೋಗದೊಡನೆ ಪ್ರಸಾರ ಮಾಡಿ ಒಂದು ಮೈಲಿಗಲ್ಲು ಸ್ಥಾಪಿಸಿತು. ಈ ಪ್ರಯೋಗದಿಂದಾಗಿ ಕೃಷಿ, ಶಿಕ್ಷಣ, ವಿಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲೂ ಬಳಕೆಯ ಬಗ್ಗೆ ಹೊಸ ವಿವೇಚನೆಗಳು ಹುಟ್ಟಿಕೊಂಡಿವೆ. ದೂರದರ್ಶನ ಇಂದು 85% ಜನಸಂಖ್ಯೆಯನ್ನು ತಲುಪುತ್ತಿದೆ. ಒಟ್ಟು 653 ದೂರದರ್ಶನ ಪ್ರಸಾರ ಕೇಂದ್ರಗಳಿದ್ದು, ಇದರ ಜಾಲವನ್ನು ಇನ್ನೂ ಹೆಚ್ಚು ವಿಸ್ತರಿಸುವ ಯೋಜನೆಗಳಿವೆ. ಭಾರತದಂತಹ ವಿವಿಧ ಭಾಷೆ, ಜನಾಂಗ, ಸಂಸ್ಕೃತಿಗಳಿರುವ ದೇಶಕ್ಕೆ ರಾಷ್ಟ್ರೀಯ ಪ್ರಸಾರ ಒಂದು ವರವೂ ಹೌದು, ಶಾಪವೂ ಹೌದು. ದೂರದರ್ಶನ ಈ ದೇಶದಲ್ಲಿ ಸ್ಥಾಪನೆ ಆದದ್ದು ಅಭಿವೃದ್ಧಿಗೋಸ್ಕರ. ಇಂದು ಅಭಿವೃದ್ಧಿಯನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ದೇಶಗಳಿಗೆ ದೂರದರ್ಶನದಲ್ಲಿ ಪ್ರಾತಿನಿಧ್ಯ ಇದೆ. ಇಂದು ದೂರದರ್ಶನ ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಹಿಡಿತದಲ್ಲಿ ಸಿಕ್ಕಿ ಪ್ರಾಯೋಜಿತ ಕಾರ್ಯಕ್ರಮಗಳ ವಿಷವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅದರ ಯೋಜನಾ ನೀತಿಗಳೆಲ್ಲವೂ ಜಾಹೀರಾತುದಾರರ ಹಿಡಿತದಲ್ಲಿವೆ. ಇಂದು ಕೇವಲ ಸಿನಿಮಾದಂತಹ ರಂಜನೀಯ ಕಾರ್ಯಕ್ರಮಗಳ ಮೊರೆ ಹೊಕ್ಕಿರುವ ಈ ಮಾಧ್ಯಮ ಸುದ್ದಿ ಮತ್ತು ಶೈಕ್ಷಣಿಕ ರಂಗದಲ್ಲಿ ಮುಗ್ಗರಿಸಿದೆ. ದೂರದರ್ಶನದಲ್ಲಿ ಹಲವಾರು ವಿಭಾಗಗಳಿವೆ. ಮುಖ್ಯವಾದ ವಿಭಾಗವಲ್ಲದೆ ಪ್ರಾದೇಶಿಕ ವಿಭಾಗಗಳು, ಸಿನಿಮಾ ವಿಭಾಗ, ಕ್ರೀಡಾ ವಿಭಾಗ ಎಲ್ಲವೂ ಇಂದು ಲಭ್ಯವಾಗಿದೆ. ಜಗತ್ತಿನಲ್ಲಿರುವ ಸ್ಟಾರ್ ಟಿವಿಯಂತೆ ನಮ್ಮ ದೇಶದಲ್ಲಿಯೂ ದೂರದರ್ಶನವು ಉತ್ತಮವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಶಿಕ್ಷಣ ಪ್ರಸಾರಕ್ಕಾಗಿ ದೂರದರ್ಶನದಲ್ಲಿ UGC ವಿಭಾಗ ಹಾಗೂ ಇತರ ಕಾರ್ಯಕ್ರಮಗಳಿವೆ. ಅತ್ಯಾಧುನಿಕ ವಿಶೇಷ ವಿಷಯಗಳನ್ನು ಇಂದು ನಾವು ಕಾಣಬಹುದಾಗಿದೆ. ಅಕ್ಷರ ಜ್ಞಾನವಿಲ್ಲದವರು ಸಹ ರಾಷ್ಟ್ರೀಯ ಭಾವನೆಯನ್ನು ಪಡೆಯಲು ದೂರದರ್ಶನ ಸಹಾಯಕವಾಗಿದೆ. ವಿವಿಧ ಭಾಷೆಗಳ ಕಾರ್ಯಕ್ರಮಗಳು, ಸಿನಿಮಾ, ಜಾನಪದ ನೃತ್ಯ, ಸಂಗೀತ ಇಂದು ಎಲ್ಲರೂ ಕೇಳಲು ಸಿಗುತ್ತಿವೆ, ನೋಡಲು ಸಿಕ್ಕಿವೆ. ಏಕತೆ ಮತ್ತು ಸಮಗ್ರತೆಯನ್ನು ಈ ಮಾಧ್ಯಮದಿಂದ ಬೇಗನೆ ತಿಳಿಯಬಹುದಾಗಿದೆ. ದೂರದರ್ಶನದಿಂದ ಅನುಕೂಲಗಳಿರುವಂತೆ ಅನಾನುಕೂಲಗಳು ಇವೆ. ಬಹುಮುಖ್ಯವಾದುದೆಂದರೆ ಟಿವಿ ಚಿತ್ರಗಳನ್ನು ಒಂದೇ ಸಮನೆ ನೋಡುವುದರಿಂದ ಕಣ್ಣುಗಳಿಗೆ ಅಪಾಯ ಉಂಟಾಗಬಹುದು. ದೂರದರ್ಶನ ಇಂದು 85% ಜನಸಂಖ್ಯೆಯನ್ನು ತಲುಪುತ್ತಿದೆ. ದೂರದರ್ಶನ ಈ ದೇಶದಲ್ಲಿ ಸ್ಥಾಪನೆಯಾದದ್ದು ಅಭಿವೃದ್ಧಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲವನ್ನು ಪ್ರಾತಿನಿಧ್ಯ ಪಡೆದಿದೆ. ಇಂದು ದೂರದರ್ಶನ ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿಕೊಂಡಿದೆ. ಸ್ಥಳೀಯ ಮಾಧ್ಯಮವಾಗಬೇಕಿದ್ದ ಮಾಧ್ಯಮ ಮುಂದೆ ಅಂತಾರಾಷ್ಟ್ರೀಯ ಮಾಧ್ಯಮ ಸೂಚನೆಗಳಿರುವುದರಿಂದ ಸಮೂಹ ಮಾಧ್ಯಮ ಕ್ಷೇತ್ರದ ಒಂದು ದುರಂತ. ಒಟ್ಟಿನಲ್ಲಿ ದೂರದರ್ಶನದಲ್ಲಿ ಉತ್ತಮ ಹಾಗೂ ಒಳ್ಳೆಯ ಉದ್ದೇಶದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದಂತೆ ರಾಷ್ಟ್ರೀಯ ಭಾವೈಕ್ಯ ಸಾಧಿಸಲು ಇದೊಂದು ಒಳ್ಳೆಯ ಮಾಧ್ಯಮವಾಗಬಲ್ಲದು ಎಂಬುದನ್ನು ಈ ವಿಷಯವು ನಮಗೆ ಮನವರಿಕೆ ಮಾಡಿಕೊಡುತ್ತದೆ.